ಸುಮ್ಮನೆ ಹಂಗೆ ನೋಡಿ ಒಂದು 5 ನಿಮಿಷ ನಾನು ರೀಲ್ ಓಪನ್ ಮಾಡ್ತೀನಿ. ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಹೇಗೆ ಅಂತ ನಾನು ಕನ್ನಡದಲ್ಲಿ ಮಾತಾಡಿದ್ದೀನಿ, ನೀವು ನೋಡ್ಬೋದು. ಈಗ ಈ ಒಂದು ಕನ್ನಡದಲ್ಲಿ ಮಾತಾಡಿರೋದನ್ನ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ನಾನು ಬರ್ಸ್ ತೋರಿಸ್ತೀನಿ ನೋಡಿ. ಇವಾಗ ವ್ಯೂ ಟ್ರಾನ್ಸ್ಲೇಷನ್ ಮೇಲೆ ಕ್ಲಿಕ್ ಮಾಡಿ ಇಂಗ್ಲೀಷ್ ಅಂತ ಕೊಡ್ತೀನಿ. ಈಗ ಇಂಗ್ಲೀಷಲ್ಲಿ ಬರುತ್ತೆ ಈ ಒಂದು ವಿಡಿಯೋ, ಕೇಳಿಸ್ಕೊಳ್ಳಿ. I will show you how to permanently delete an account on Instagram. Watch the video. ಆ್ಯಂಡ್ ಅದೇ ಥರ ಈ ಒಂದು ರೀಲನ್ನ ಹಿಂದಿಲೂ ಕೂಡ ನಾನು ನಿಮಗೆ ಬರ್ಸ್ತೀನಿ ನೋಡಿ. इंस्टाग्राम पर अकाउंट को परमानेंटली डिलीट कैसे करते हैं ये दिखाऊंगा, वीडियो को पूरा देखिएगा इस ನೋಡಿ. ನಾನು ಮಾಡಿರೋ ರೀಲ್ಸು ಕನ್ನಡದಲ್ಲಿ, ಬಟ್ ಅದು ಇಂಗ್ಲೀಷಲ್ಲೂ ಬರ್ತಾ ಇದೆ, ಹಿಂದಿಲೂ ಬರ್ತಾ ಇದೆ, ಇನ್ನೂ ಹಲವಾರು ಲ್ಯಾಂಗ್ವೇಜಲ್ಲಿ ಬರುತ್ತೆ. ಈ ಥರ ನಿಮ್ಮ ರೀಲೂ ಕೂಡ ಬರೋ ಥರ ಮಾಡ್ಬೋದು, ಆಯಿತಾ. ಅದಕ್ಕೊಂದು ಸೆಟ್ಟಿಂಗ್ ಇದೆ. ಆ ಒಂದು ಸೆಟ್ಟಿಂಗ್ ನಾನು ಮಾಡಿಕೊಂಡ್ರೆ ನಿಮ್ಮ ವಿಡಿಯೋ ಲ್ಯಾಂಗ್ವೇಜ್ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಬರುತ್ತೆ. ಸೊ ಆವಾಗ ನಿಮಗೆ ವ್ಯೂಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ನಿಮಗೆ ಫಾಲೋವರ್ಸು ಕೂಡ ಜಾಸ್ತಿ ಆಗ್ತಾರೆ. ಓಕೆ, ಸೊ ಆ ಒಂದು ಸೆಟ್ಟಿಂಗ್ ಎಲ್ಲಿ ಆನ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾರೋ ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ, ಆಟೋ ಡಬ್ಬಿಂಗ್ ಅಂತ ಅಂದ್ಬಿಟ್ಟು. ಸೊ ಇದರಿಂದ ನಿಮ್ಮ ವಾಯ್ಸನ್ನು ಆಟೋಮೆಟಿಕಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಇನ್ಸ್ಟಾಗ್ರಾಮ್ ಅವರೇ ಚೇಂಜ್ ಮಾಡ್ತಾರೆ. ನೀವೇನು ಅದಕ್ಕೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡುವಂಥ ನೆಸೆಸಿಟಿ ಏನಿಲ್ಲ. ಸೊ ಇದು ನಿಮ್ಮ ರೀಲ್ಸ್ಗೂ ಬರಬೇಕು ಅಂತಂದರೆ ನೀವು ಇವಾಗ ನಾನು ಹೇಳೋ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟು ಓಪನ್ ಮಾಡ್ಕೊಂಡು ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಹಾಗೆ ಕೆಳಗಡೆಗೆ ಬನ್ನಿ ಗೈಸ್. ಓಕೆ, ಸೊ ಇಲ್ಲಿ ಹಂಗೆ ಕೆಳಗಡೆಗೆ ಬಂತು ಅಂತಂದರೆ ಸೊ ಇಲ್ಲಿ ನಿಮಗೊಂದು ಆಪ್ಷನ್ ಸಿಗುತ್ತೆ, ಲ್ಯಾಂಗ್ವೇಜ್ ಆ್ಯಂಡ್ ಟ್ರಾನ್ಸ್ಲೇಷನ್ ಅಂತ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಒಂದು ಟ್ರಾನ್ಸ್ಲೇಟ್ ವಾಯ್ಸ್ ಅಂತ ಒಂದು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ಬೋದು. ಈ ಒಂದು ಆಪ್ಷನ್ ನಿಮಗೆ ಆಫ್ ಆಗಿರುತ್ತೆ, ಈ ಥರ ಇರುತ್ತೆ. ಸೊ ನೀವೇನು ಮಾಡಬೇಕು, ಇದನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಸೆಟ್ಟಿಂಗ್ ಇದನ್ನು ನೀವು ಮಾಡ್ಕೊಳ್ಬೇಕು. ಇದನ್ನು ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಟ್ರಾನ್ಸ್ಲೇಟ್ ಟೆಕ್ಸ್ಟ್ ಆನ್ ರೀಲ್ಸ್ ಅಂತಿದೆ ನೋಡಿ, ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಇವೆರಡನ್ನೂ ಕೂಡ ಆನ್ ಮಾಡಿಕೊಂಡು ಬ್ಯಾಕಿಗೆ ಬನ್ನಿ. ಈಗ ನೀವು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ಒಂದು ರೀಲನ್ನು ಅಪ್ಲೋಡ್ ಮಾಡಿ. ನಾನು ಇವಾಗ ಒಂದು ರೀಲನ್ನು ಅಪ್ಲೋಡ್ ಮಾಡ್ತೀನಿ, ಬನ್ನಿ. ಸೊ ನಾನು ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ, ರೀಲ್ ಮೇಲೆ ಕ್ಲಿಕ್ ಮಾಡಿ, ಯಾವುದಾದ್ರೂ ಒಂದು ರೀಲ್ಸನ್ನು ನಂದನ್ನೇ ಒಂದು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇವಾಗ ಈ ರೀಲನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತೀನಿ. ಈ ರೀಲನ್ನು ನಾನು ಕನ್ನಡದಲ್ಲಿ ಮಾಡಿದ್ದೀನಿ. ಓಕೆ, ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಸೊ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ನೀವು ಒಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ, ನಿಮ್ಮ ವಿಡಿಯೋ ಬೇರೆ ಲ್ಯಾಂಗ್ವೇಜಲ್ಲಿ ಬರಬೇಕು ಅಂತಂದರೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆಗೆ ಬಂದು ಮೋರ್ ಆಪ್ಷನ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು. ಓಕೆ, ಸೊ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ, ಟ್ರಾನ್ಸ್ಲೇಟ್ ರೀಲ್ ಅಂತ. ಇಲ್ಲಿ ನೀವು ನೋಡ್ಬೋದು. ಸೊ ಇದು ನಿಮ್ಗೆ ಆಫ್ ಆಗಿರುತ್ತೆ. ನೀವೇನು ಮಾಡಬೇಕು, ಇದನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ಆನ್ ಮಾಡಿಕೊಂಡು ಇಲ್ಲಿ ಟ್ರಾನ್ಸ್ಲೇಷನ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಇನ್ಕ್ಲೂಡ್ ಲಿಪ್ ಸಿಂಕಿಂಗ್ ಅಂತಿದೆ ನೋಡಿ, ಇದು ನಿಮ್ಗೆ ಆಫ್ ಆಗಿರುತ್ತೆ. ನೀವು ಇದನ್ನು ಆನ್ ಮಾಡ್ಕೋಬೇಕು. ಇದನ್ನು ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ವಿಡಿಯೋ ನೀವು ಮಾತಾಡ್ತಾ ಇರ್ತೀರಲ್ಲ, ಸೊ ಇದು ಯಾವ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಆಗುತ್ತೆ, ಆ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಆದಾಗ ಸೊ ಅವ್ರ ಲ್ಯಾಂಗ್ವೇಜನ್ನೇ ನೀವು ಮಾತಾಡ್ತಾ ಇರೋ ಥರ ಲಿಪ್ಪು ಸಿಂಕ್ ಆಗುತ್ತೆ, ಆಯಿತಾ. ಸೊ ಹಾಗಾಗಿ ಅದು ಸಿಂಕ್ ಆಗಬೇಕು ಅಂದರೆ ಇದನ್ನು ಆನ್ ಮಾಡ್ಕೊಳ್ಳಿ. ನಿಮಗೆ ಸಿಂಕ್ ಆಗೋದು ಬೇಡ ಅಂದರೆ ಆಫ್ ಮಾಡ್ಕೋಬೋದು. ಸೊ ನಾನು ಸಿಂಕ್ ಆಗೋ ಥರನೇ ಆನ್ ಮಾಡ್ಕೊಂಡಿದ್ದೀನಿ. ಆಗ ನನ್ನ ನಂದು ತುಟಿ ಏನಿದೆ ಅದೊಂದು ಸ್ವಲ್ಪ ಅದನ್ನೇ ಹೇಳ್ತಾ ಇರೋ ಥರನೇ ತೋರಿಸುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿಬೇಕದ. ನಾನು ಇನ್ಸ್ಟಾಗ್ರಾಮ್ ರೀಲ್ ಓಪನ್ ಮಾಡ್ಬಿಟ್ಟು ಬೇರೆ ಲ್ಯಾಂಗ್ವೇಜಲ್ಲಿ ಗೊತ್ತಾಗುತ್ತೆ. ಸೊ ಇದು ಆನ್ ಮಾಡ್ಕೊಂಡ್ರೆ ಒಳ್ಳೆಯದು, ಆಯಿತಾ. ಅದಾದಮೇಲೆ ಟ್ರಾನ್ಸ್ಲೇಟ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಅಟ್ ಪ್ರೆಸೆಂಟ್ ಇವಾಗ 9 ಲ್ಯಾಂಗ್ವೇಜಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು, ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸು, ಹಿಂದಿ, ತೆಲುಗು, ಇಂಗ್ಲೀಷ್, ತಮಿಳ್, ಕನ್ನಡ, ಮರಾಠಿ ಮತ್ತು ಬಾಂಗ್ಲಾ, ಇಷ್ಟು 9 ಲ್ಯಾಂಗ್ವೇಜಲ್ಲಿ ಇವಾಗ ಕನ್ವರ್ಟ್ ಆಗುತ್ತೆ ನಿಮ್ಮ ವಿಡಿಯೋ ಆಡಿಯೋ ಆಗಿ, ಆಯಿತಾ. ಈ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಸೊ ಇದನ್ನೆಲ್ಲ ಟಿಕ್ ಮಾಡ್ಕೊಳ್ಳಿ. ಫಸ್ಟು ನಾನು ಟಿಕ್ ಮಾಡಿದ್ದೀನಿ ಈಗ ಆಲ್ರೆಡಿ. ಅದಾದಮೇಲೆ ಮತ್ತು ಟ್ರಾನ್ಸ್ಲೇಷನ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ರೂವ್ ಟ್ರಾನ್ಸ್ಲೇಷನ್ ಅಂತ ಇದೆ ನೋಡಿ, ಇಲ್ಲಿ ಒಂದು ಕೆಳಗಡೆ ಅವ್ರು ಕೊಟ್ಟಿದ್ದಾರೆ, ಪ್ರಿವ್ಯೂ ಯುವರ್ ವಾಯ್ಸ್ ಟ್ರಾನ್ಸ್ಲೇಷನ್ ಬಿಫೋರ್ ದೇ ಆರ್ ಶೇರ್ಡ್, ವಿ ವಿಲ್ ಸೆಂಡ್ ಯು ನೋಟಿಫಿಕೇಶನ್ ವೆನ್ ದೇ ಆರ್ ರೆಡಿ ಟು ಪ್ರಿವ್ಯೂ ಅಂತಿದೆ. ಸೊ ಇದನ್ನು ನೀವು ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಸೊ ಅದು ರೆಕಾರ್ಡ್ ಆದಮೇಲೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ರೆಕಾರ್ಡ್ ಆದಮೇಲೆ, ಅದು ರೆಡಿ ಆದಮೇಲೆ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ನೋಟಿಫಿಕೇಶನ್ ಬರುತ್ತೆ, ರೆಡಿಯಾಗಿದೆ ಬೇರೆ ಲ್ಯಾಂಗ್ವೇಜಲ್ಲಿ ಅಂತ. ಆವಾಗ ನೀವು ನೋಟಿಫಿಕೇಶನ್ ಮೇಲೆ ಕ್ಲಿಕ್ನ ಮಾಡಿ ಒಂದ್ಸಲ ನೋಡ್ಬೋದು ಯಾವ ಥರ ಆಗಿದೆ ಅಂತ. ಅದು ನೋಡಿ ಆಮೇಲೆ ನೀವು ಅಪ್ರೂವ್ ಕೊಟ್ಟರೆ ಅದು ಪಬ್ಲಿಷ್ ಆಗುತ್ತೆ, ಇಲ್ಲ ಅಂತಂದರೆ ಪಬ್ಲಿಷ್ ಆಗಲ್ಲ. ಸೊ ನಾನು ಇದನ್ನು ಆಫೇ ಮಾಡ್ಕೊಳ್ತೀನಿ. ನನಗೆ ಒಟ್ಟಿನಲ್ಲಿ ಕರೆಕ್ಟಾಗಿ ಬಂದರೆ ಸಾಕು, ಬರುತ್ತೆ. ಆಲ್ಮೋಸ್ಟ್ ನೀವು ನೋಡಿದ್ದೀರ ನಂದು ಚೆನ್ನಾಗೇ ಟ್ರಾನ್ಸ್ಲೇಟ್ ಆಗಿದೆ. ಸೊ ಹಾಗಾಗಿ ಪ್ರತಿ ಸಲ ನಾನು ಅಪ್ರೂವ್ ಕೊಡೋ ನೆಸೆಸಿಟಿ ಇರಲ್ಲ, ಇದು ಆಫಲ್ಲೇ ಇಟ್ಕೊಳ್ತೀನಿ. ಇಷ್ಟನ್ನು ಮಾಡ್ಕೊಂಡು ಸೊ ಈ ಸೆಟ್ಟಿಂಗ್ ಮಾಡಿಬಿಟ್ಟು ನೀವು ಬ್ಯಾಕಿಗೆ ಬಂದು ನಿಮ್ಮ ರೀಲನ್ನು ಅಪ್ಲೋಡ್ ಮಾಡಿ. ಓಕೆ, ಸೊ ನಿಮ್ಮ ರೀಲನ್ನು ಅಪ್ಲೋಡ್ ಮಾಡಿದ್ಮೇಲೆ ನೋಡಿ, ಸ್ವಲ್ಪ ಹೊತ್ತು, ಅರೌಂಡ್ ಒಂದು 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಆದಮೇಲೆ ನಿಮ್ಮ ರೀಲಲ್ಲಿ ಟ್ರಾನ್ಸ್ಲೇಷನ್ ಕಂಪ್ಲೀಟೆಡ್ ಅಂತ ಬರುತ್ತೆ ನೋಟಿಫಿಕೇಷನು. ಅದಾದಮೇಲೆ ನಿಮ್ಮ ರೀಲನ್ನು ಓಪನ್ ಮಾಡಿ. ನಾನು ಆವಾಗಲೇ ತೋರಿಸಿದ್ನಲ್ಲ, ನೀವು ಯಾವುದೇ ರೀಲನ್ನು ಓಪನ್ ಮಾಡಿದಾಗ
ಸೊ ಅದು ಲ್ಯಾಂಗ್ವೇಜು ಕನ್ವರ್ಟ್ ಆಗಿ ಪ್ಲೇ ಆಗುತ್ತೆ. ಸೊ ನೋಡಿ ಎಕ್ಸಾಂಪಲ್ ಈ ಒಂದು ವೀಡಿಯೋದ ಇಲ್ಲಿ ಇಲ್ಲಿ ಆಡಿಯನ್ಸ್ಗಳು ಈ ಥರ ನೋಡ್ತಾ ಇರ್ತಾರಲ್ಲ, ಅವರು ವ್ಯೂ ಟ್ರಾನ್ಸ್ಲೇಷನ್ ಮೇಲೆ ಕ್ಲಿಕ್ ಮಾಡಿ ಲ್ಯಾಂಗ್ವೇಜ್ನ ಅವ್ರು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಲ್ಯಾಂಗ್ವೇಜಲ್ಲಿ ಬರುತ್ತೆ. To the system for violating traffic rules. It instructed me to ಲಿಪ್ಪು pay the ಕೂಡ fee ಸಿಂಕ್ as soon ಆಗ್ತಾ as ಇದೆ. possible, otherwise legal action would be taken, and they had sent a link. So what they are saying is that we should click on that link. ಕಂಪ್ಲೀಟ್ಲಿ ಈ ಒಂದು ವಿಡಿಯೋ ಇಂಗ್ಲೀಷಲ್ಲಿ ಬರ್ತಾ ಇದೆ, ಆಮೇಲೆ ಲಿಪ್ಪು ಕೂಡ ಅದೇ ಥರ ಸಿಂಕ್ ಆಗೋ ಥರ ಇದೆ. ಸೊ ಈ ಥರ ನೀವು ಇವಾಗ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ವೀಡಿಯೋನ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಬರ್ಸ್ಬೋದು. ವೀಡಿಯೋ ಇಷ್ಟ ಆಗಿದ್ರು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರು ರೀಲ್ಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಸಿಗೋಣ. ಲವ್ ಯು ಆಲ್ ಗೈಸ್.